ಇವತ್ತ ಅತಿ ಖುಷಿಯಾಗಿದ್ದ ದಿನ. ಇವತ್ತ ಯುವಕರು ಹಾಗೂ ಏನು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಜಯ ಸಿಕ್ಕಿದೆ. ನಾನು ಅವ್ರು ಏನು ಹೋರಾಟ ಮಾಡ್ತಾ ಇದ್ರು ಎಲ್ಲ ಯುವಕರು ಎಲ್ಲ ಏನು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಎಷ್ಟೋ ಕಷ್ಟ ಕೂಡ ಬಂದ್ರೆ ಬಡಿಸ್ಕೊಂಡ್ರು, ತನ್ನ ಜೀವಕ್ಕೂ ಕೂಡ ಹಾನಿ ಮಾಡ್ಕೊಂಡ್ರು. ಅದು ಗಟ್ಟಿ ನಿಂತಿದ್ದಕ್ಕೆ ಇವತ್ತು ಸತ್ಯಮೇ ವಿಜಯತೆ, ಸತ್ಯಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೆಮ್ಮೆ ಇದೆ ನಮ್ಮ ದೇಶದ ಇಷ್ಟು ಯುವಕರು ಜೊತೆಗೆ ನಿಂತಿದ್ದ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರು ಇಷ್ಟು ಕಷ್ಟ ಮಾಡಿ ಯುವಕರಿಗೆ ಶಕ್ತಿ ತುಂಬಿದ್ರು. ಏನು ಸ್ಟೂಡೆಂಟ್ ಇದ್ದಾರೆ ಬಿಟ್ಟು ನಿಂತಿದ್ದಾರೆ. ಮೋದಿ ಅವರೇ ಇನ್ನು ಮೇಲೆ ನಿಮ್ ಕಾಲ್ ಹೋಯ್ತು ಅಚ್ಚೇ ದಿನ ಅಂತಿದ್ರೆ, ಇವಾಗ ಅಚ್ಚೇ ದಿನ ಬಡವರು ಸ್ಟೂಡೆಂಟ್ ಸತ್ಯಮೇ ವಿಜಯತೆ, ಸತ್ಯ ಕೇಳೋರ್ದು ದಿವಸ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೆ ಯುವಕರಿಗೆ ಸಿಕ್ಕಂತ ಒಂದು ದೊಡ್ಡ ಜಯ ಇವತ್ತು. ಯಾಕಂದ್ರೆ ಭಾರತದ ಯುವಕರು ಯಾವಾಗಲೂ ನರೇಂದ್ರ ಮೋದಿ ಅವರ ಪರವಾಗಿ ಕೆಲಸ ಮಾಡ್ಕೊಂತ ಬಂದ್ರು. ಆದ್ರೆ ನರೇಂದ್ರ ಮೋದಿ ಅವರು ಇವತ್ತು ಜಂತರ್ ಮಂತರದಲ್ಲಿ ತಮಗೆ ಏನಾಯ್ತು ಅಂತ ತಮಗೆ ಗೊತ್ತಿದೆ. ಇವತ್ತು ಮುಗ್ಧ ಯುವಕರನ್ನ ಅಲ್ಲಿ ಪೊಲೀಸರು, RSS ಗುಂಡಾಗಳು ಎಲ್ಲರೂ ಕುಡ್ಕೊಂಡು ಹಿಗ್ಗಾಮುಗ್ಗ ಹೊಡೆದು ಅದರಲ್ಲಿ ಅವ್ರನ್ನ ಸಾಕಷ್ಟು ಘಾಸಿಗೊಳಿಸಿದ್ರು. ನರೇಂದ್ರ ಮೋದಿ ಅವರು ಇವತ್ತೇನು ನಿರ್ಧಾರವನ್ನು ಧರ್ಮೇಂದ್ರ ಪ್ರಧಾನ್ ಅವರನ್ನ ಇಳಿಸುವಂತ ನಿರ್ಧಾರ ಇವತ್ತೇನು ಕೈಗೊಂಡಿದ್ದಾರೆ, ಇದನ್ನ 20-25 ದಿವಸ ಹಿಂದೆ ಕೈಗೊಂಡಿದ್ರ ಇಷ್ಟ ಅನ್ಯಾಯ ಅತ್ಯಾಚಾರ ಆಗ್ತಿರ್ಲ ಅಂತ ನಾ ಭಾವಿಸ್ತೇನೆ. ಯುವಕರಿಗೆ ಒಂದ ಜಯ ಸಿಕ್ಕಿದೆ ಅಂತ ಅರ್ಥ. ನಿಜವಾಗಲೂ ಈ ದೇಶದಲ್ಲಿ ಅಂಧ ಭಕ್ತರಿ ಹೇಳೋದೇನಂತಂದ್ರೆ ಸುಮಾರು 90% ಯುವಕರು ಮಾನ್ಯ ಮೋದಿ ಅವರಿಗೆ ಏನೋ ಒಂದು ಸಾಥ್ ಕೊಟ್ಟು, ಮೋದಿ ಅವ್ರು ಏನೋ ಒಂದು ಮಾಡ್ತಾರೋ, ದೇಶಕ್ಕೊಂದು ಏನೋ ತರ್ತಾರೋ, ದೇಶದ ಜನತೆಗೆ ಏನಾದ್ರು ಒಂದು ಮಾಡ್ತಾರ ಅನ್ನುವಂತ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು. ಆ ಭರವಸೆ ಸುಳ್ಳಾಗಿದೆ. ನೋಡ್ರಿ, ಇವತ್ತ ಉದ್ಯೋಗ ಇಲ್ಲ, ಆಮೇಲೆ ಯುವಕರಿಗೆ ಒಂದು ಭಾವನಾತ್ಮಕ ವಿಷಯನ್ನ ಮುಂದಿಟ್ಕೊಂಡು ಇಲ್ಲಿವರೆಗೆ ರಾಜಕಾರಣವನ್ನ ಮಾಡ್ಕೊಂತ ಏನ್ ಬಂದ್ರು ಆ ಕಾಲ ಹೋಯ್ತು ಅನ್ನುವಂಥದ್ದ ಈಗ ಯುವಕರನ್ನ ಸಾಬೀತು ಮಾಡಿದ್ರು. ಮತ್ತೆ ಇನ್ನೊಂದು, ಈಗೇನ ಸುಮಾರು ಯುವಕರು ಈ ಹೋರಾಟದಲ್ಲಿ ಏನ್ ತೀರ್ಕೊಂಡಿದ್ದಾರೋ ಅವರಿಗೆ ಸುಮಾರು 5 ಕೋಟಿ ರೂಪಾಯಿ ಅನ್ನ ಕೊಡಬೇಕು, ಕಾಂಪ್ಲಿಮೆಂಟ್ಸ್ ಕೊಡಬೇಕು. ಅದ್ರ ಜೊತೆಗೆ ಅಲ್ಲಿ ಪೆಟ್ಟ ಹತ್ತಿದಂತ ಹುಡುಗರಿಗೆ ಮಾನ್ಯ ರಾಹುಲ್ ಜಿ ಅವರು ಅವರಿಗೆ ಯುವಕರಿಗೆ ಸಾಥ್ ಕೊಟ್ಟಿದ್ದಾರೆ. ಯುವಕರಿಗೆ ಸಿಕ್ಕಂತ ಜಯ ಇದು. ಅದಕ್ಕೆ ಯಾಕೆ ನಾವು ಕಾಂಗ್ರೆಸ್ ಅವ್ರ ಸಾಥ್ ಕೊಟ್ಟಿದ್ದೇವೆ ಅಂತಂದ್ರೆ, ಯುವಕರಿಗೆ ಏನ್ ಅನ್ಯಾಯ ಆಗತ್ತಿತ್ತು ಅದಕ್ಕೆ ಸಾಥ್ ಕೊಟ್ಟಿದ್ದೇವೆ ನಾವು. ಯುವಕರಿಗಾಗಿ ದೇಶವನ್ನು ಕಟ್ಟಿದಂತ ನೆಹರೂಜಿ ಕುಟುಂಬ ಇವತ್ತಿನ ದಿವಸ ಸಾಥ್ ಕೊಟ್ಟದ ಕಾರಣ ಅಂತಂದ್ರೆ ಅದೇ. ಆದ್ರಿಂದ ಬರುವಂತ ದಿವಸ ಏನಿದೆ ನಿಮ್ಗಿನ್ನೂ ಈ ದೇಶ ಪಾಠ ಕಲಿಸ್ತದೆ. ಬರುವಂತ ದಿವಸ ನಿಮ್ಮ ಮಾತನಾಡಂಗಿಲ್ಲ ಅನ್ನೋ ಮಾತನ್ನ ಈ ಮೂಲಕ ತಿಳಿಸ್ತೀನಿ ನಾನು.